ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಗೆ ರೈಲು ಸಂಚಾರ ಸೋಮವಾರದಿಂದ ಪುನರಾರಂಭ. ಬಂಗಾರಪೇಟೆ ಯಶವಂತಪುರಕ್ಕೆ ತೆರಳುವ ಪ್ಯಾಸೆಂಜರ್ ರೈಲು ಜನವರಿ 4ರಿಂದ ಸೇವೆಗೆ ಸಿದ್ಧವಾಗಿದ್ದು, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಯಾಣಿಕರಿಗೆ ಮತ್ತೆ ಹರ್ಷ ತಂದಿದೆ. ಕಳೆದ 2020 ಮಾರ್ಚ್ 22ರಂದು ಕೇಂದ್ರ ಸರ್ಕಾರ ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಪ್ಯಾಸೆಂಜರ್ ರೈಲು ಸೋಮವಾರ ಬೆಳಗ್ಗೆ 5:30ಕ್ಕೆ ಬಂಗಾರಪೇಟೆಯಿಂದ ಹೊರಟು 6 ಗಂಟೆಗೆ ಕೋಲಾರ ತಲುಪಿ ಚಿಂತಾಮಣಿಗೆ 6:45ಕ್ಕೆ ಆಗಮಿಸಲಿದೆ. ನಂತರ ಚಿಕ್ಕಬಳ್ಳಾಪುರಕ್ಕೆ 7:53ಕ್ಕೆ ತಲುಪಿ ಯಶವಂತಪುರಕ್ಕೆ 9:20ಕ್ಕೆ ಸೇರಲಿದೆ. ಅದರಂತೆ ಯಶವಂತಪುರ ಬಂಗಾರಪೇಟೆ ರೈಲು ಬೆಳಗ್ಗೆ 8:30ಕ್ಕೆ ಯಶವಂತಪುರದಿಂದ ಹೊರಟು ಚಿಕ್ಕಬಳ್ಳಾಪುರಕ್ಕೆ 9:54ಕ್ಕೆ ತಲುಪಿ ಚಿಂತಾಮಣಿಗೆ 10:32ಕ್ಕೆ ಆಗಮಿಸಿ ಕೋಲಾರಕ್ಕೆ 11:28ಕ್ಕೆ ತಲುಪಿ ಬಂಗಾರಪೇಟೆಗೆ 12:30ಕ್ಕೆ ಸೇರಲಿದೆ. ಇನ್ನು ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಪ್ಯಾಸೆಂಜರ್ ರೈಲು ಸಂಜೆ 4 ಗಂಟೆಗೆ ಬಂಗಾರಪೇಟೆಯಿಂದ ಹೊರಟು 4:22ಕ್ಕೆ ಕೋಲಾರ ತಲುಪಿ ಚಿಂತಾಮಣಿಗೆ 5:22ಕ್ಕೆ ಆಗಮಿಸಿ ಚಿಕ್ಕಬಳ್ಳಾಪುರಕ್ಕೆ 6:07ಕ್ಕೆ ತಲುಪಿ ಬೆಂಗಳೂರಿಗೆ ರಾತ್ರಿ 8:20ಕ್ಕೆ ಸೇರಲಿದೆ. ಇನ್ನು ಬೆಂಗಳೂರಿನ ಕಂಟೋನ್ಮೆಂಟಲ್ಲಿ ಸಂಜೆ 5:55ಕ್ಕೆ ಹೊರಟು ಚಿಕ್ಕಬಳ್ಳಾಪುರಕ್ಕೆ ರಾತ್ರಿ 7:28ಕ್ಕೆ ತಲುಪಿ ಚಿಂತಾಮಣಿಗೆ 8:12ಕ್ಕೆ ಆಗಮಿಸಿ ಕೋಲಾರ 9:45ಕ್ಕೆ ಸೇರಲಿದೆ. ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೇಂದ್ರ ಸರ್ಕಾರ ರೂಪಿಸಿರುವ ಕೋವಿಡ್ ನಿಯಮಾವಳಿಯನ್ನು ಪಾಲಿಸಿ ಸಮಯಕ್ಕೆ ಸರಿಯಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿ ಸೇವೆಯನ್ನು ಪಡೆಯಬೇಕೆಂದು ಚಿಂತಾಮಣಿಯ ರೈಲ್ವೆ ಸ್ಟೇಷನ್ ಮಾಸ್ಟರ್ ಅಮರೇಶ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ.